ಇದೆ. ಸೊ ಆ ಚಿಕ್ಕ ಚಿಕ್ಕ ಪೋರ್ಷನ್ಸ್ನೆಲ್ಲ ಅಚೀವ್ ಮಾಡೋದು ಒಂಚೂರು ಕಷ್ಟನೇ, ಅದು ಮಕ್ಕಳನ್ನ ಇಟ್ಕೊಂಡು. ಅಂಡ್ ಮಕ್ಕಳೆಲ್ಲರೂ ಹೊಸಬರು. ಸೊ ಆಲ್ ದ ಕಿಡ್ಸ್ ಆರ್ ವೆರಿ ಸಪೋರ್ಟಿವ್. ಅಟ್ ದ ಸೇಮ್ ಟೈಮ್ ಆ ಮಕ್ಕಳಿಗೆ ಇದು ಹೊಸ ಎಕ್ಸ್ಪೀರಿಯನ್ಸ್. ಸೊ ನಾವು ಡೇ 1 ಅಲ್ಲಿ ಶೂಟಿಗೆ ಹೋದಾಗ ಅದು ತುಂಬಾನೇ ಕಷ್ಟ ಇರುತ್ತೆ, ನಾವು ಕ್ರಾಫ್ಟ್ ಒಳಗಡೆ ತಗೊಂಬರೋವರೆಗೂ. ಸೊ ಇದನ್ನೆಲ್ಲ ತಗೊಂಡ್ಬಂದು ಎಲ್ಲಾರನ್ನೂ ಕ್ರಾಫ್ಟ್ ಮಾಡೋದಕ್ಕೆ ಪ್ರಕಾಶ್ ಸರ್ ಆಗಿರ್ಬೋದು, ಅದಕ್ಕೆ ಮುಂಚೆ ನಾನು ಈ ಟೀಮ್ ಜಾಯ್ನ್ ಆಗೋಕೆ ಮುಂಚೆ ಅವ್ರದ್ದು ಒಂದು ಟೀಮ್ ಇತ್ತು. ಸೊ ದೇ ಹ್ಯಾವ್ ರಿಯಲಿ ಟ್ರೈನ್ ದೆಮ್ ವೆಲ್ ಮಕ್ಕಳನ್ನ. ಸೊ ಮಕ್ಕಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಸರ್ ಇದರಲ್ಲಿ ಈಗ ನೀವು ಫ್ರೀಡಮ್ ಬಗ್ಗೆ ಒಂದ್ ಕಡೆ ಮಾತಾಡ್ತಾರೆ ಅಂದ್ರೆ ನಿಮ್ಗೆ ಕೆಲವು ಪುಟ್ಟ ಪುಟ್ಟ ಕಥೆಗಳನ್ನ ಹೇಳ್ಕೊಂಡು ಒಂದು ದೊಡ್ಡ ಕಥೆಗಳನ್ನ ಹೇಳ್ತಿರೋಂತ ಸಿನಿಮಾ ಇದು. ಈಗ ಫ್ರೀಡಮ್ ಬಗ್ಗೆ ಒಂದ್ ಕಡೆ ಮಾತಾಡ್ತಾರೆ, ಒಂದ್ ಕಡೆ ಊರಿನ ಇದ್ರ ಬಗ್ಗೆ ಮಾತಾಡ್ತಾರೆ, ಅಂದ್ರೆ ಊರಲ್ಲಿರುವಂತಹ ಎಜುಕೇಶನ್ ಬಗ್ಗೆ ಮಾತಾಡ್ತಾರೆ. ಸೊ ಈ ತರ ಒಂದು 4-5 ಕಾನ್ಸೆಪ್ಟ್ ನ ಮಾತಾಡ್ತಾರೆ ಇಡೀ ಲೈನ್ ಅಲ್ಲಿ. ಕಾರ್ಪೊರೇಟ್ ಕಂಪನಿದು ಒಂದು ಕಾರ್ಪೊರೇಟ್ ಅಂದ್ರೆ ಈಗ ಬೇಸಿಕಲಿ ಕಾರ್ಪೊರೇಟ್ ಕಂಪ್ನೀಸ್ ಒಂದು ವಿಲೇಜಸ್ ನ ಹೆಂಗ್ ಅಕ್ವೈರ್ ಮಾಡ್ಕೋತಾರೆ, ಅಕ್ವೈರ್ ಮಾಡ್ಕೋಬೇಕಾದ್ರೆ ಅದ್ರಲ್ಲಿ ಏನಿರುತ್ತೆ ಅದ್ರದ್ದು ಒಂದು ಸಣ್ಣ ಲೈನ್ ಇದೆ. ಇವರು ಋಷಿಕೇಶ್ ಅವರು, ವಿವಾನ್, ಎಲ್ಲರಿಗೂ ತುಂಬ ಧನ್ಯವಾದಗಳು. ಒಂದು ವ್ಯಾಲ್ಯೂಸ್ ಮನೆಯಲ್ಲಿ ಏನೋ ಒಂದು ಕೊರತೆ ಇದೆ. ಆ ಕೊರತೆ ಮತ್ತೆ ಚಿಕ್ಕ ವಯಸ್ಸಿನಲ್ಲಿ ಒಂದು 5ರಿಂದ 11 ವರ್ಷಕ್ಕೆ ಒಂದು ಡಿಫ್ರೆನ್ಸ್ ಒಪಿನಿಯನ್ ಆಗುತ್ತೆ, ಅವರಿಗೆ ಒಂದು ಬದಲಾವಣೆ ಆಗುತ್ತೆ ಆ ವಯಸ್ಸಿನಲ್ಲಿ. ಆ ವಯಸ್ಸಿಂದ ಏನಾಗುತ್ತೆ ಅಂತ ಆ ವಯಸ್ಸು ಎಲ್ಲರೂ ಈ ಹಿರಿಯವರು ಚಿಕ್ಕವರು ಎಲ್ಲರೂ ಆ ಏಜ್ನ ನಾವು ಟ್ರಾವೆಲ್ ಮಾಡಿ ಬಂದಿರ್ತೀವಿ. ಸೊ ಆ ಮೂಲಕ ಆ ಕಥೆನ ತಗೊಂಡು ಹಿರಿಯವ್ರ ಸಪೋರ್ಟು ಈ ಪ್ರಾಜೆಕ್ಟಿಗೆ ಬಂದಿದ್ದು ಒಳ್ಳೆ, ವೆರಿ ವೆರಿ ಗ್ಲಾಡ್ ಆ್ಯಕ್ಚುಲಿ. ಅವರು ಸಪೋರ್ಟಿಂದನೇ ಈ ಫಿಲ್ಮ್ನ ಕಂಪ್ಲೀಟ್ ಮಾಡಿದ್ದೀವಿ. ಪ್ಲೀಸ್ ಎಸ್, ಥ್ಯಾಂಕ್ ಯು. ಪರಿಸರ ಈ ಒಂದು ಸಿನಿಮಾಗೆ ಏನು ನಮ್ಮ ಶಿವಮೊಗ್ಗ ಮತ್ತು ಸಿರ್ಸಿ ಭಾಗವನ್ನು ಮಲ್ನಾಡನ್ನು ತೋರಿಸಿದ್ದಾರೆ. ಬಹುಶಃ ನನಗೆ ಆ ಡ್ರೋನ್ ಶಾಟ್ಸ್ ಎಲ್ಲ ತೋರಿಸ್ತಾ ಇರಬೇಕಾದ್ರೆ ನನಗೆ ಪರಿಸರ ಇನ್ನೂ ಹಾಗೆ ಉಳ್ಕೊಂಡಿದ್ದಿಲ್ಲಪ್ಪ. ಬೆಂಗಳೂರಿನಲ್ಲಿ ನಾವು ಇವತ್ತು ಯಾವುದೇ ಜಾಗ ನೋಡಿದ್ರು ಎಲ್ಲರ ಮನೇಲಿ ಮೊದಲ ತೆಂಗಿನ ಮರ ಕಾಣಿಸೋದು ಅಥವಾ ಒಂದು ಸಂಪಿಗೆ ಮರ ಕಾಣಿಸೋದು. ಇವಾಗ ನಮಗೆಲ್ಲ ಕಾಣಿಸೋದು ವಾಟರ್ ಟ್ಯಾಂಕ್ಸ್ ಅಷ್ಟೇ. ನೀವೆಲ್ಲೇ ಹೋಗಿ ವಾಟರ್ ಟ್ಯಾಂಕೇ ಕಾಣೋದು. ಬಹುಶಃ ನೀವು ಹೊಸೂರ್ಗೆ ಹೋಗ್ಬೇಕಾದ್ರೂ ಅಷ್ಟೇ, ನೀವು ಹೊಸಕೋಟೆಗೆ ಹೋಗ್ಬೇಕಾದ್ರೂ ಅಷ್ಟೇ, ಕನಕಪುರಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ, ಬಿಡದಿಗೆ ಹೋಗ್ಬೇಕಾದ್ರೂ ಅಷ್ಟೇ, ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಹೋಗ್ಬೇಕಾದ್ರೆ ಬರೀ ಏನು ಕಸ. ಅದ್ರ ಜೊತೆಗೆ ನಮ್ಮಲ್ಲಿ ಮೊದಲೆಲ್ಲ ಒಂದು ಮನೆ ಕಟ್ಟಿರ್ಬೇಕಾದ್ರೆ ಮನೆ ಬಂದು ಒಂದು ಬಳ್ಳಿ ಅಂದರೆ ಮಲ್ಲಿಗೆ ಬಳ್ಳಿದು ಹಾಕಿರೋರು, ಅಟ್ಲೀಸ್ಟ್ ಒಂದು ತುಳಸಿ ಕಟ್ಟೆ ಇರೋದು, ಇನ್ನೇನಾದ್ರೂ ಒಂದು ಪಕ್ಕದಲ್ಲಿ ಇರೋದು. ನಮ್ಗಿವತ್ತು ಆ ತುಳಸಿ ಕಟ್ಟೆ ಜಾಗ ಸಿಕ್ಕಿದ್ರೆ ಒಂದು ATM ಮೆಷಿನ್ ಹಾಕ್ಬಿಡ್ತೀವಿ. ದುಡ್ಡು ಬರಬೇಕು, ದುಡ್ಡು ಸರ್, ದುಡ್ಡು. ನಾನು ಹೇಳ್ತೀನಿ ಕರೆಕ್ಟು, ದುಡ್ಡು ಬ್ಲಡ್ಡು ಸರ್ಕ್ಯುಲೇಟ್ ಆಗ್ತಾ ಇರಬೇಕು. ನಿಂತ್ಕೊಂಡ್ರೆ ಕ್ಲಾಟ್ ಆಗ್ಬಿಡುತ್ತೆ. ಹಾಗಾಗಿ ಇವರು ದುಡ್ಡನ್ನ ಹೆಚ್ಚಿಗೆ ಬೇಕು, ಜೊತೆಗೆ ಪರಿಸರನ ಉಳಿಸಬೇಕು ಅಂತ ಹೇಳಿ ಅತ್ಯಂತ ಅದ್ಭುತವಾಗಿ 2046 ಅಲ್ಲಿ ಹೆಂಗಿರುತ್ತೆ ಅಂದರೆ, ಇವತ್ತು ಹೇಳಿದ್ರು ಗ್ಲೋಬಲ್ ವಾರ್ಮಿಂಗ್ ಅಂತ. ಬಹುಶಃ ಇವತ್ತು ನೋಡಬೇಕು, ಈ ಟೆಂಪ್ರೇಚರ್ ನಮ್ಮ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ನಮ್ಗೆ ಜ್ಞಾನೇಂದ್ರ ಅವಾಗಿಂದ ಶೆಕೆಯಿಂದ ಇನ್ಮೇಲೆ ನಾವು AC ಪಕ್ಕದಲ್ಲೇ ಇಟ್ಕೋಬೇಕಾಗತ್ತೆ. ಅಲ್ಲ, ತುಂಬಾ ಒಳ್ಳೆ ವಿಚಾರನ ತಗೊಂಡಿದ್ದಾರೆ. ಆರಿಸ್ಕೊಂಡಿರೋದೇ ಒಳ್ಳೆ ವಿಚಾರ ತಗೊಂಡಾಗ ಮೌಲ್ಯಗಳನ್ನು ಎತ್ತಿ ಹಿಡಿಯಕ್ಕೆ ಏನೇನು ಬೇಕೋ ಅದೆಲ್ಲವೂ ಇದೆ. ಸುಮ್ಮನೆ ಒಂದು ಮಗು ಎಲ್ಲ ಊಟಕ್ಕೆ ಕಾಯ್ತಿರ್ತಾರೆ, ಮಕ್ಕಳನ್ನ ಎಲ್ಲೋ ಬಚ್ಚಿಡ್ತಾರೆ. ಅಲ್ಲೊಬ್ಬರು ಅಜ್ಜಿ ಅವರು ಒಂದು ಪೇಪರ್ಗೆ ಎಣ್ಣೆ ಹಾಕ್ತಾ ಇರ್ತಾರೆ. ಏನು ಅಜ್ಜಿ ಮಾಡ್ತಾ ಇದ್ದೀಯ ಅಂದರೆ, ಇಲ್ಲಿ ಸೊಳ್ಳೆ ಕಾಟ ಅಲ್ವಾ, ನಿಮಗೆಲ್ಲ ಕಚ್ಚಬಾರ್ದು, ಇದನ್ನ ಇಲ್ಲಿ ಹಾಕ್ಬಿಟ್ರೆ ಸೊಳ್ಳೆ ಎಲ್ಲ ಇದಕ್ಕೆ ಅಂಟ್ಕೊಂಡು ಹೊಟ್ಟೋಗುತ್ತೆ ಅಂತ. ಅಂದರೆ ಈ ಥರ ವಿಷಯ ಈಗಿನ ಜನ್ರೇಷನ್ಗೆ ಗೊತ್ತೇ ಇಲ್ಲ. ಅಂದರೆ ಮನೆಯಲ್ಲಿ ನಡೆಯುವಂಥ ವಿಷಯಗಳನ್ನ ಏನೇನು ತಿಳಿಸ್ಬೋದು ಮಕ್ಕಳಿಗೆ, ಆ ಥರ ಪಾಯಿಂಟ್ಸ್ ಎಲ್ಲ ಇಟ್ಟಿದ್ದಾರೆ.
ಋಷಿಕೇಶೇ ಕ್ಯಾಪ್ಟನ್. ಯಾಕೆಂದ್ರೆ ನಮ್ಗೆ ಅನುಮಾನಗಳು ಜಾಸ್ತಿ. ಯಾಕೆಂದ್ರೆ ನಾವು ಬುದ್ಧಿವಂತರು ಅಂತ ತೋರಿಸ್ಕೊಳ್ಳೋ ಚಟ ನಮ್ಗೆ ಮುಂಚೆಯಿಂದ ಇದೆಯಲ್ಲ, ಅದಕ್ಕೆ ಏನೋ ಕೇಳೋದು, ಅದಕ್ಕೆ ಸರಿಯಾದ ಉತ್ತರ, ಅದನ್ನ ಮ್ಯಾನೇಜಬಲ್ ಆದ ಉತ್ತರ, ಅದಕ್ಕೆ ಕರೆಕ್ಟಾಗಿ ಸೆಟ್ಟು, ಅದಕ್ಕೆ ಕರೆಕ್ಟಾಗಿ ಡೈಲಾಗು ಹಿಂಗೆ ಹಾಕೊಂಬಿಡಿ ಸರಿ ಹೋಗುತ್ತೆ ಅಂತ. ಇಲ್ಲಿ ಬರ್ದಿಲ್ವಲ್ಲ, ನಾನು ಹೆಂಗೆ ಹಾಕ್ಕೊಳ್ಳೋದು ಅಂತ ನಾನು ಕೇಳಿದ್ರೆ, ನಿಮ್ಗೆ ಅದೆಲ್ಲ ಬರೆದು ಕೊಟ್ಟು ಎಲ್ಲ ಮಾಡ್ಬೇಕಾ ಸರ್? ಮಾಡಿ ಸರ್. ಆ ಬುದ್ಧಿವಂತಿಕೆ ಇದೆ. ಹೌದೌದು, ಆ ಬುದ್ಧಿವಂತಿಕೆ ಇದೆ. ಅಂಡ್ ನೀಟ್, ತುಂಬಾ ಕೆಲಸ ತುಂಬಾ ನೀಟಾಗಿ ಮಾಡಿದ್ದಾರೆ. ಯಾವುದನ್ನು ಲಾಜಿಕ್ ತಪ್ಪಿ ಹೋಗಿದೆ ಅಂತ ಹೇಳಕ್ಕೆ ಅವಕಾಶನೇ ಇಲ್ಲ.